ಪಟ್ಟಣದ ಕೆಪಿಎಸ್ ಶಾಲೆಯ ಆವರಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅತ್ಯಂತ ಸಡಗರ ನವೋಲ್ಲಾಸದಿಂದ ಆಚರಿಸಲಾಯಿತು. ತಹಶೀಲ್ದಾರ್ ಚಂದ್ರಶೇಖರ್ ಗಾಳಿಯವರು ಧ್ವಜಾರೋಹಣ ನೆರವೇರಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಪ್ರೇರಣಾದಾಯಿ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಶೀಲ್ದಾರ್ ಗಾಳಿ ಅವರು, ನಾವು ಇಂದು ಅನುಭವಿಸುತ್ತಿರುವ ಸ್ವತಂತ್ರ ಭಾರತವು ಲಕ್ಷಾಂತರ ಮಹನೀಯರ ತ್ಯಾಗ ಮತ್ತು ಬಲಿದಾನದ ಫಲವಾಗಿದೆ. ಅವರ ಆದರ್ಶ ತತ್ವಗಳನ್ನು ವಿದ್ಯಾರ್ಥಿಗಳು ಹಾಗೂ ಯುವ ಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವ ದೇಶದ ಪ್ರಗತಿಗೆ ಶ್ರಮಿಸುವ ಹೊಣೆಗಾರಿಕೆ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ ಎಂದು ಕರೆ ನೀಡಿದರು. ಸಾಹಸ ಮತ್ತು ಸಾಂಸ್ಕೃತಿಕ ಅನಾವರಣ. ಧ್ವಜಾರೋಹಣ ನಂತರ ಪೊಲೀಸ್ ಪಡೆಯಿಂದ ಗೌರವ ರಕ್ಷೆ, ಧ್ವಜವಂದನೆ, ಆಕರ್ಷಕ ಪಥಸಂಚಲನ ಜರುಗಿತು. ಶಾಲಾ ಮಕ್ಕಳ ಕೈಯಲ್ಲಿ ತ್ರಿವರ್ಣ ಧ್ವಜಗಳನ್ನು ಹಿಡಿದು ಬೃಹತ್ ರಾಷ್ಟ್ರ ಧ್ವಜದೊಂದಿಗೆ ದೇಶಭಕ್ತಿ ಗೀತೆಗಳಿಗೆ ಪ್ರದರ್ಶಿಸಿದ ನೃತ್ಯ, ಸಾಂಸ್ಕೃತಿಕ ಕಲಾಪಗಳು ನೆರೆದಿದ್ದ ಸಾರ್ವಜನಿಕರನ್ನ ಮನ್ಸೂರೆಗೊಂಡವು. 80ನೇಯ ಈ ದಿನದ ಸ್ವಾತಂತ್ರ್ಯೋತ್ಸವ ಮಹಾಪುರುಷರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸುತ್ತಿರುವ ಎಲ್ಲ ವೇದಿಕೆಯ ಎಲ್ಲ ಗಣ್ಯರಿಗೂ ಈಗ ಆಗಮಿಸ್ತಕ್ಕಂಥ ತಂಡ MHPS ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಕಳಿಸ್ಬೇಕು. ಒಂದು ತಂಡದ ನಂತರ ಒಂದು ತಂಡ ಹಂಗೆ ಬರ್ತಾ ಇರಬೇಕು, ಮಧ್ಯದಲ್ಲಿ ಗ್ಯಾಪ್ ಆಗಬಾರ್ದು. ಹೋಗ್ಲಿಪ್ಪ, ಮುಂದ್ಗಡೆ ಹೋಗ್ತಾ ಇರಿ, ಹೋಗಿ. MHPS ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಧ್ವಜವಂದನೆ. ಹೋಗ್ತಾ ಇರಿ. ಹೋಗಿ ಮುಂದೆ ಹೋಗ್ತಾ ಇರಿ. ಈಗ ಆಗಮಿಸ್ತಕ್ಕಂಥ ತಂಡ, ಎರಡನೇ ತಂಡ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ, ಎಕ್ಸೆಲ್ ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ. ಶ್ರೀ ಸಾಯಿ ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ಧ್ವಜವಂದನೆ. ಬಾಲಕಿಯರ ಹಿರಿಯ ಪ್ರಾಥಮಿಕ ಮೂಲಕ ಪಥಸಂಚಲನವನ್ನು ವೀಕ್ಷಿಸುತ್ತಿರುವ ಮಾನ್ಯ